ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತ್ಕೋಬೇಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಸೊ ನನ್ನ ಲಾಸ್ಟ್ ಪ್ರೀವಿಯಸ್ ವಿಡಿಯೋ ನೋಡಿದರೆ ಅದರಲ್ಲಿ ನೀವು ವೇಸ್ಟೇಜ್ಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಪಾಟ್ಗಳನ್ನ ಮಾಡೋದು ಅಂತ ಹೇಳಿ ನಾನು ಒಂದು ವಿಡಿಯೋ ಹಾಕಿದ್ದೆ, ಅದನ್ನು ನೋಡಿರ್ತೀರಾ. ಸೊ ಆ ಪಾಟ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ನಾನು ಗಿಡಗಳು ಹಾಕಿದ್ದೆ. ಅದರ ನೆಕ್ಸ್ಟ್ ಪಾರ್ಟ್ ಇದು. ಸೊ ನಾನಿಲ್ಲಿ ನಾರ್ಮಲ್ ಮಣ್ಣು ಹಾಗೆ ಕಾಂಪೋಸ್ಟು ಎರಡನ್ನೂ ಕೂಡ, ವಾಮಿ ಕಾಂಪೋಸ್ಟ್ ಇದು ಎರಡನ್ನೂ ಕೂಡ ತಗೊಂಡು ಈಕ್ವಲಾಗಿ ತೊಗೊಂಡಿಲ್ಲ. ನಾರ್ಮಲ್ ಮಣ್ಣನ್ನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಈ ವಾಮಿ ಕಂಪೋಸ್ಟ್ ಏನಿದೆ ಅದನ್ನು ಕಾಲು ಭಾಗದಷ್ಟು ತೊಗೊಂಡಿದ್ದೀನಿ, ಮುಕ್ಕಾಲು ಭಾಗ ನಾರ್ಮಲ್ ಮಣ್ಣು ತೊಗೊಂಡಿದ್ದೀನಿ. ಸೊ ಆ ಪಾಟ್ಗಳು ಆ್ಯಂಡ್ ಹೊಸದಾಗಿ ಸ್ವಲ್ಪ ತೊಗೊಂಡಿದ್ದೀನಿ. ಮನೇಲಿರೋ ಬಕೆಟ್ಗಳನ್ನೇ ಯೂಸ್ ಮಾಡಿಕೊಂಡು ನಾನು ಮನೆಯಲ್ಲೇ ನಮಗೆ ಬೇಕಾಗಿರೋಂತಹ ತರಕಾರಿನ ಬೆಳೆಯೋಣ ಅನ್ನೋ ಉದ್ದೇಶದಿಂದ ನಾನು ಮನೇಲೇ ಗಿಡಗಳನ್ನ ಬೆಳೆಯೋದು ತುಂಬ ಆಸೆ ಇತ್ತು ಮೊದಲಿಂದನೂ ಕೂಡ. ಅದು ತುಂಬ ದಿನಗಳಾದಮೇಲೆ ಇವಾಗ ಈಡೇರಿದೆ. ಸೊ ನೋಡ್ತಾ ಇದ್ದೀರಲ್ಲ, ಮಣ್ಣನ್ನು ತುಂಬ್ಕೊಂಡು ಬಂದು ನೀಟಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನನಗೆ ತುಂಬ ಖುಷಿ ಕೊಡೋ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಾನು ಮಾಡ್ತಾಯಿರೋದು ಟೆರೆಸ್ ಗಾರ್ಡನಿಂಗ್. ಸೊ ನಮ್ಮ ಮನೆ ಹತ್ರ ತರಕಾರಿ ಬೆಳೆಯೋದಕ್ಕೆ, ಗಿಡಗಳು ಹಾಕೋದಕ್ಕೆ ಯಾವುದೇ ಜಾಗ ಇಲ್ಲ. ಸೊ ಆದ ಕಾರಣ ಟೆರೆಸು ಫುಲ್ ಖಾಲಿ ಇದೆ. ಅದಕ್ಕೋಸ್ಕರ ನಾನು ಟೆರೆಸ್ ಗಾರ್ಡನಿಂಗ್ ಮಾಡೋಣ ಅಂತ ಹೇಳಿ ಶುರು ಮಾಡ್ಕೊಂಡಿದ್ದೀನಿ. ಸೊ ಮೊದಲಿಗೆ ನಾವು ದೊಡ್ಡ ದೊಡ್ಡ ಬಕೆಟ್ಗಳಲ್ಲಿ, ಪಾಟ್ಗಳಲ್ಲೇ ಹಾಕಿದ್ರೆ ಗಿಡ ಅದು ಅಷ್ಟು ಬೇಗ ಬರೋದಿಲ್ಲ. ಬೇರನ್ನು ಬಿಡೋದಕ್ಕೆ ಮೊದಲು ಅದು ಅವಕಾಶಗಳನ್ನು ಒದಗಿಸ್ಕೊಳ್ಳುತ್ತೆ. ಸೊ ಮೊದಲು ಬೇರು ಬೆಳೆಯೋದ್ರಿಂದ ನಮಗೆ ಮೇಲ್ಗಡೆ ಗಿಡ ಬೇಗ ಕಂಡು ಬರೋದಿಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ಚಿಕ್ಕ ಚಿಕ್ಕ ಬೌಲ್ಗಳಿಗೆ ಮಣ್ಣುಗಳನ್ನ ತುಂಬಿಕೊಂಡು ಎಲ್ಲ ಸೀಡ್ಸ್ಗಳನ್ನೂ ಕೂಡ ಇದರಲ್ಲಿ ಹಾಕಿ ಗಿಡಗಳನ್ನ ಬೇಗ ಗ್ರೋ ಮಾಡಿ, ಅದಾದಮೇಲೆ ನಾನು ಬಕೆಟ್ಸ್ಗಳಿಗೆ ಅದನ್ನು ಶಿಫ್ಟ್ ಮಾಡ್ತೀನಿ. ಯಾವ್ಯಾವ ಗಿಡಕ್ಕೆ ಎಷ್ಟೆಷ್ಟು ಬೇರು ಬಿಡುತ್ತೆ ಅಂತ ನಮಗೆ ಗೊತ್ತಿರುತ್ತಲ್ಲ, ಒಂದು ಐಡಿಯಾ ಇರುತ್ತೆ. ಗೊತ್ತಿಲ್ಲ ಅಂತ ಹೇಳಿದ್ರೆ ಗೂಗಲಲ್ಲಿ ನೋಡಿ ತಿಳ್ಕೊಬಹುದು. ನಾವು ಗಿಡಗಳನ್ನ ಬೆಳೆಸೋದಕ್ಕೆ ಯೂಟ್ಯೂಬಲ್ಲಿ, ಗೂಗಲಲ್ಲಿ ತುಂಬ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಇವಾಗ. ಸೊ ಅದಕ್ಕೋಸ್ಕರ ಈ ಥರ ಚಿಕ್ಕ ಬೌಲ್ಗಳು ಎಲ್ಲ ಕಡೆಯೂ ಸಿಗುತ್ತೆ. ಈ ಪ್ಲೇಟ್ಸು, ಲೋಟ ಎಲ್ಲ ಮಾರ್ತಾರಲ್ಲ ನೋಡಿ, ಅಲ್ಲೆಲ್ಲ. ಸೊ ಅಲ್ಲಿ ನಾನು ಈ ರೀತಿ ಬೌಲ್ಗಳನ್ನ ತೊಗೊಂಡು ಬಂದಿದ್ದೀನಿ. ಕೆಲವೊಬ್ಬರು ಪೇಪರ್ ಕಪ್ಸ್ಗಳಿಗೆ ಹಾಕ್ತಾರೆ, ನೀರು ಕುಡಿಯುವಂತಹ ಪೇಪರ್ ಲೋಟಗಳೇನಿರುತ್ತೆ ಅದಕ್ಕೆ. ಬಟ್ ಈ ಸೀಡ್ಸ್ಗಳೆಲ್ಲ ಮೊಳಕೆ ಬಂದು ಗಿಡ ಸ್ವಲ್ಪ ಚಿಕ್ಕದಾಗಾದರೂ ಕಾಣಿಸೋದಕ್ಕೆ ನಮಗೆ ಮಿನಿಮಮ್ 7 ಡೇಸ್ ಅಂತೂ ಬೇಕು. ಬಟ್ ಈ 7 ಡೇಸಲ್ಲಿ ನಾವು ನೀರು ಹಾಕಿದಾಗ ಪೇಪರ್ ಲೋಟ ಎಲ್ಲ ಒದ್ದೆಯಾಗಿ ಹರಿದೋಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಪ್ಲಾಸ್ಟಿಕನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಮೊದಲನೇದಾಗಿ ಬೆಂಡೆಕಾಯಿ ಸೀಡ್ಸ್ನ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ, ಸ್ವಲ್ಪನೇ ಹಾಕೋತಾ ಇದ್ದೀನಿ. ತುಂಬ ಕೊಟ್ಟಿದ್ದಾರೆ. ನಾನು ಇದನ್ನು ಮೀಶೋದಲ್ಲಿ ತರಿಸಿದ್ದು. ಎಲ್ಲ ಸೀಡ್ಸ್ದು ಕ್ವಾಲಿಟಿ ಮಾತ್ರ ಸೂಪರ್ವಾಗಿದೆ. ನಿಮಗೆ ಬೇಕಾದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸಾರಿ, ಟಂಗ್ ಟ್ವಿಸ್ಟ್ ಆಯಿತು, ಯಾರು ಬೇಜಾರು ಮಾಡ್ಕೋಬೇಡಿ. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿಕೊಂಡು ಬೇಕಾದರೆ ತೊಗೊಬೋದು ನೀವು. ಸೊ ಮೊದಲಿಗೇನೆ ನಾನು ಬೆಂಡೆಕಾಯಿ ಸೀಡನ್ನ ಸುತ್ತ ಹಾಕೋತಾ ಇದ್ದೀನಿ. ಎಷ್ಟು ಗಿಡ ಬರುತ್ತೆ ಗೊತ್ತಿಲ್ಲ, ಇಷ್ಟೊಂದು ಹಾಕಬೇಕಾ, ಅವಶ್ಯಕತೆ ಇದೆಯೋ ಇಷ್ಟೊಂದು ಗಿಡದ್ದು ಅಂತ ಅನ್ಕೋಬಹುದು. ಬಟ್ ಕೆಲವೊಂದು ಸೀಡ್ಸ್ಗಳು ಮೊಳಕೆ ಬರೋದಿಲ್ಲ, ಅಲ್ಲೇ ಹೊರಟೋಗುತ್ತೆ ಆ ಸೀಡ್ಸು. ಅದಕ್ಕೋಸ್ಕರ ತುಂಬ ಹಾಕ್ಕೊಂಡಿದ್ರೆ ಬರುತ್ತೆ ಯಾವುದಾದ್ರೂ ಒಂದು. ಸೊ ನಾನು ಏನು ಅಂತ ಗಿಡಗಳು ಗೊತ್ತಾಗೋದಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಬೆಳೆಸ್ತಾ ಇರೋದ್ರಿಂದ, ಗಿಡಗಳ ಪರಿಚಯ ಇಲ್ಲದೆ ಇರೋದ್ರಿಂದ ಅದ್ರ ಹೆಸ್ರುಗಳನ್ನ ಅದಾದ್ರ ಮೇಲೆ ಬರ್ಕೋತಾ ಇದ್ದೀನಿ, ಗೊತ್ತಾಗಲಿ, ಆಮೇಲೆ ಕನ್ಫ್ಯೂಷನ್ ಆಗೋದು ಬೇಡ ಅಂತ ಹೇಳಿಬಿಟ್ಟು. ಸೊ ಮೊದಲನೇದು ಬೆಂಡೆಕಾಯಿ. ಸೊ ಎಲ್ಲ ಸೀಡ್ಸ್ಗಳೂ ಕೂಡ ತುಂಬ ಚೆನ್ನಾಗಿದೆ. ನನಗೆ ಇದು ಮೀಶೋದಲ್ಲಿ ತುಂಬ ಕಡಿಮೆ ಪ್ರೈಸ್ಗೆ ಸಿಕ್ತು, 150 ರೂಪಾಯಿ ಒಳಗಡೆ ಸಿಕ್ತು. ಇದು ಬಂದು ಕಾರ್ನು, ಅದು ರೆಡ್ ಕಲರ್ ಇರೋದು. ಅದು ಏನೂ ಆಗಬಾರ್ದು, ಸೀಡ್ಸು ಕೊಳ್ತೋಗಬಾರ್ದು ಅಥವಾ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಅವರು ಏನೋ ಕೆಮಿಕಲ್ ಮಿಕ್ಸ್ ಮಾಡಿದ್ದಾರೆ. ಸೊ ಕಾರ್ನ ನಾನು ಇವಾಗ ಹಾಕ್ಕೊಂಡು ಅದ್ರ ಮೇಲೆ ಮಣ್ಣು ಮುಚ್ಕೊತಾ ಇದ್ದೀನಿ. ಸೊ ವಾರ್ಮಿ ಕಂಪೋಸ್ಟ್ನ ಯೂಸ್ ಮಾಡೋದ್ರಿಂದ ಗಿಡಗಳು ಬೇಗ ಬೆಳೆಯುತ್ತೆ ಆ್ಯಂಡ್ ಫಲವತ್ತವಾಗಿ ಬೆಳೆಯುತ್ತೆ. ಗಿಡಗಳು ಬೇಗ ಬೆಳೆಯೋದಕ್ಕೆ ವಾರ್ಮಿ ಕಂಪೋಸ್ಟು ಹೆಲ್ಪ್ ಮಾಡುತ್ತೆ. ಸೊ ವಾರ್ಮಿ ಕಂಪೋಸ್ಟನ್ನ ಹೇಗೆ ರೆಡಿ ಮಾಡೋದು, ಮನೆಯಲ್ಲೇ ಹೇಗೆ ರೆಡಿ ಮಾಡ್ಕೋಬಹುದು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋಸ್ಗಳಲ್ಲಿ. ಸೊ ಆಯಿತು, ಕಾರ್ನ್ ಕೂಡ ಹೀಗೆ ಎಷ್ಟು ಸೀಡ್ಸ್ಗಳಿದ್ದಾವೆ ಎಲ್ಲವನ್ನು ಕೂಡ ನಾನು ಹಾಕೋತಾ ಇದ್ದೀನಿ. ಇದು ಬಂದ್ಬಿಟ್ಟು ಕ್ಯಾಬೇಜು, ಸಣ್ಣ ಸಾಸಿವೆ ಕಾಳು ಥರ ಇದೆ. ಕ್ಯಾಬೇಜು ಎಷ್ಟು ಬಿಡುತ್ತೆ, ಹೇಗೆ ಬಿಡುತ್ತೆ ಗೊತ್ತಿಲ್ಲ. ಸೊ ನೋಡೋಣ, ಅದಕ್ಕೆ ತುಂಬ ಹಾಕೋತಾ ಇದ್ದೀನಿ. 1-2 ಹಾಕ್ಕೊಂಡ್ರೆ ಬಿಡದೇ ಇರೋವಂತಹ ಚಾನ್ಸಸ್ ಇದೆ. ಹಾಗೆ ಅದು ನೀರಲ್ಲಿ ಕೊಳ್ತೋಗೋ ಚಾನ್ಸಸ್ ಇದೆ, ಒಣಗೋಗೋ ಚಾನ್ಸಸ್ ಇದೆ. ಅದಕ್ಕೆ ತುಂಬ ಹಾಕೋತಾ ಇದ್ದೀನಿ. ಸೊ ಕ್ಯಾಬೇಜು ಆಯಿತು. ನನಗೆ ಒಂದು 40 ವೆರೈಟೀಸ್, 37+ ವೆರೈಟೀಸಲ್ಲಿ ನನಗೆ ಸೀಡ್ಸ್ಗಳು ಸಿಕ್ಕಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಸೀಡ್ಸ್ಗಳನ್ನ ನಾನು ಹಾಕ್ಕೊಂಡಿದ್ದೀನಿ ಅಂತ. ಸೊ ಹಾಕ್ಕೊಂಡು ಇದಕ್ಕೆ ನಾವು ಜಾಸ್ತಿ ನೀರು ಹಾಕಬಾರ್ದು. ಸೊ ಅದಕ್ಕೆ ನಾನು ಸ್ಪ್ರೇ ಮಾಡ್ಕೋತಾ ಇದ್ದೀನಿ, ಸ್ಪ್ರೇ ಬಾಟಲಲ್ಲಿ. ಇದು ನಾರ್ಮಲ್ ಬಾಟ್ರು, ನಾನೊಂದು ಸ್ಪ್ರೇ ತಂದುಬಿಟ್ಟು
ಸಪ್ರೇಟ್ ಸ್ಪ್ರೇ ತಂದುಬಿಟ್ಟು ಅದರಲ್ಲಿ ಸ್ಪ್ರೇ ಮಾಡ್ಕೋತಾ ಇದ್ದೀನಿ ನೀರನ್ನ. ಇದೇ ರೀತಿ ಅದು ನಮಗೆ ಮೊಳಕೆ ಕಾಣಿಸೋ ತನಕನೂ ಕೂಡ ಸ್ಪ್ರೇ ಮಾಡ್ಕೋತಾನೆ ಇರಬೇಕು. ಜಾಸ್ತಿ ಮೇಲಿಂದ ತುಂಬ ಫೋರ್ಸಾಗಿ ನೀರನ್ನೆಲ್ಲ ಹಾಕಬಾರ್ದು, ಆವಾಗ ಸೀಡ್ಸ್ಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಆ ಸೀಡು ಅಲ್ಲೇ ಸತ್ತೋಗಿ ನಮಗೆ ಗಿಡವಾಗಿ ಸಿಗೋದೇ ಇಲ್ಲ ಅದು. ಸೊ ನೋಡ್ತಾ ಇದ್ದೀರಲ್ಲ ನೀವೇ, ಲೆಕ್ಕಕ್ಕೆ ಸಿಗದೇ ಇರೋಷ್ಟು ಇಲ್ಲಿ ಬೌಲ್ಸ್ಗಳಿಗೆ ನಾನು ಸೀಡ್ಸ್ಗಳನ್ನ ಹಾಕಿ ಇಟ್ಟಿದ್ದೀನಿ. ಪ್ರತಿಯೊಂದೂ ಕೂಡ ತರಕಾರಿಗಳು, ಹಾಗೆ ಕೆಲವೊಂದು ಸ್ವಲ್ಪ ಹಣ್ಣುಗಳು, ಈ ವಾಟರ್ ಮೆಲನ್ನು, ಮಸ್ಕ್ ಮೆಲನ್ನು, ಈ ರೀತಿ ಕೆಲವೊಂದೆರಡು ಹಣ್ಣುಗಳಿದ್ದಾವೆ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ದಿನನಿತ್ಯ ಬಳಸುವಂತಹ ತರಕಾರಿ, ಕ್ಯಾರೆಟು, ಬೀನ್ಸು, ಮೂಲಂಗಿ, ಈ ರೀತಿ. ಆ್ಯಂಡ್ ಸೊಪ್ಪುಗಳು ಕೂಡ ಇದೆ ಇದರಲ್ಲಿ. ವೆರೈಟಿ ಏನಪ್ಪ ಅಂತ ಹೇಳಿದ್ರೆ ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಇನ್ನೂ ಎಕ್ಸೆಟ್ರಾ ರೆಡ್ ಕಲರ್ ಎಲ್ಲ ಸೊಪ್ಪು ಬರುತ್ತೆ ಕೆಲವೊಂದು, ಅದ್ರ ಹೆಸರು ನನಗೆ ಈಗ ಸದ್ಯಕ್ಕೆ ನೆನಪಾಗ್ತಾ ಇಲ್ಲ. ಸೊ ಆ ರೆಡ್ ಕಲರ್ ಸೊಪ್ಪು, ಆ ರೀತಿ ಸೊಪ್ಪುಗಳದ್ದೇ 7 ವೆರೈಟೀಸ್ ಇದೆ. ಸೊ ಅದನ್ನೆಲ್ಲನೂ ಕೂಡ ನಾನು ಇವಾಗ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಒಂದೊಂದಾಗಿ ಮೊಳಕೆ ಬಂದ ತಕ್ಷಣ ಇದನ್ನೆಲ್ಲ ನಾನು ದೊಡ್ಡ ದೊಡ್ಡ ಗಿಡಗಳಿಗೆ ಶಿಫ್ಟ್ ಮಾಡ್ತೀನಿ. ಆಗ್ಲೂ ಕೂಡ ನಿಮಗೆ ತೋರಿಸ್ತೀನಿ ಆ ಗಿಡಗಳು ಹೇಗೆ ನನ್ನ ಜೊತೆ ಬೆಳೆಯುತ್ತೆ ಅಂತ. ಈ ಗಿಡಗಳ ಜೊತೆ ನೀವು ಕೂಡ ನನ್ನ ಜೊತೆ ಇರಿ. ಸೊ ಇದಾದಮೇಲೆ ನಾನು ಎಕ್ಸ್ಟ್ರಾ ಅಂತ ಹೇಳಿಬಿಟ್ಟು ಬರೀ ತರಕಾರಿ ಸೀಡ್ಸ್ ಅಲ್ಲದೆ ಕೆಲವೊಂದಷ್ಟು ಫ್ಲವರ್ ಸೀಡ್ ತರಿಸಿದ್ದೆ. ಈ ಫ್ಲವರ್ ಸೀಡ್ಸು ನನಗೆ ಒಂದು 15+ ವೆರೈಟೀಸ್ ಸಿಕ್ಕಿದೆ ನನಗೆ. ಯಾವುದೂ ಕೂಡ ನಮ್ಮ ದೇಶದ್ದಂತೂ ಅಲ್ಲ, ಬೇರೆ ಕಡೆದು. ಇದು ಯಾವುದೂ ಕೂಡ ಇಂಡ್ಯಾದಲ್ಲಿ ಅಂದರೆ ಬೆಳೀತಾರೆ, ಬಟ್ ನಾವು ಈಗ ಆಬ್ವಿಯಸ್ಲಿ ಇಂಡಿಯನ್ಸ್ ಎಲ್ಲ ಬೆಳೆಯೋದು ಅಂತ ಹೇಳಿದ್ರೆ ದಾಸವಾಳ, ಗುಲಾಬಿ, ಸೇವಂತಿಗೆ, ಚೆಂಡು ಹೂವು, ಈ ರೀತಿ ಬೆಳಿತೀವಿ. ಅಂಥದ್ದು ಯಾವುದೂ ಇಲ್ಲ. ಇದರ ಹೆಸರೇ ನನಗೆ ಗೊತ್ತಾಗ್ತಾ ಇಲ್ಲ, ಆ ರೀತಿ ಇದೆ ಇದ್ರ ಹೆಸರು. ಸೊ ಇದನ್ನು ಹಾಕೋತಾ ಇದ್ದೀನಿ ನಾನು. ಫ್ಯಾನ್ಸಿ ಫ್ಲವರು, ಹಾಗೆ ಅದ್ರ ಹೆಸರುಗಳು ಡಿಫ್ರೆಂಟಾಗಿರುತ್ತೆ. ಒಂದಿನ ಅಂತೂ ನೀವು ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಕಡೆ ಸೈಡೆಲ್ಲ. ಸೊ ಇರಲಿ, ಚೆನ್ನಾಗಿ ಕಾಣಿಸೋದಕ್ಕೆ ಗಾರ್ಡನು, ಬರೀ ತರಕಾರಿಗಳಿದ್ದರೆ ಎಲ್ಲ ಗ್ರೀನಾಗೇ ಇರುತ್ತೆ. ಸೊ ಫ್ಲವರ್ಸ್ ಇದ್ದರೆ ಸ್ವಲ್ಪ ಗಾರ್ಡನು ಕಲರ್ಫುಲ್ಲಾಗಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಫ್ಲವರ್ ಸೀಡ್ಸ್ನು ಕೂಡ ತಂದಿದ್ದೀನಿ. ಸೊ ಅದನ್ನು ಕೂಡ ವೇಸ್ಟೇಜ್ ಡಬ್ಬಗಳು ಏನಿತ್ತು, ಇದು ಕೊಬ್ಬರಿ ಎಣ್ಣೆ ಡಬ್ಬ, ಇದನ್ನು ಕೂಡ ಮೇಲ್ಗಡೆ ಟಾಪ್ ಲೇಯರ್ನ ಕಟ್ ಮಾಡಿ ನಾನು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಹೀಗೆ ಈ ವೇಸ್ಟೇಜ್ ಡಬ್ಬಗಳನ್ನ ತುಂಬ ಜನ ಎಸ್ದು ಬಿಡ್ತೀವಿ. ನಾನು ಕೂಡ ಮೊದಲೆಲ್ಲ ಎಷ್ಟೊಂದು ಡಬ್ಬಗಳು ಬಿಸಾಕ್ತಿದ್ದೆ. ಇವಾಗ ನನಗೆ ಬೇಜಾರಾಗ್ತಿದೆ, ಅಷ್ಟು ಡಬ್ಬಗಳನ್ನೆಲ್ಲ ಬಿಸಾಕ್ಬಿಟ್ಟಿದ್ದೀನಲ್ಲ, ಈಗ ಗಿಡ ನೋಡೋದಕ್ಕೆ ಡಬ್ಬನೇ ಇಲ್ವಲ್ಲ ಅಂತ. ಸೊ ನಾನು ಬಾಟಲ್ಸ್ನೂ ಬಿಟ್ಟಿಲ್ಲ. ಆ ಬಾಟಲ್ಸ್ಗಳನ್ನೂ ಕೂಡ ನಾನು ಮಧ್ಯಕ್ಕೆ ಸಮವಾಗಿ ಕಟ್ ಮಾಡಿ ಕೆಳಗಡೆದನ್ನು ಕೂಡ ಯೂಸ್ ಮಾಡಿಕೊಂಡು, ಆ್ಯಂಡ್ ಮೇಲ್ಗಡೆದನ್ನು ಕೂಡ ನಾನು ಬಿಸಾಡಿಲ್ಲ. ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ನಾನು ಹೇಗೆ ಯೂಸ್ ಮಾಡ್ತೀನಿ ಅಂತ ಫ್ಯೂಚರ್ ಡೇಸಲ್ಲಿ. ಮೇಲ್ಗಡೆದನ್ನು ಕೂಡ ಆ ಕಡೆ ಈ ಕಡೆ 2 ಕಡೆನೂ ಕೂಡ ತೂತು ಮಾಡಿ ನಾನು ಅದಕ್ಕೆ ಒಂದು ದಾರ ಅಥವಾ ತಂತಿನ ಕಟ್ಬಿಟ್ಟು ಅದನ್ನು ಕೂಡ ಈ ವಿಂಡೋಸದು ಏನಿರುತ್ತೆ ಕಂಬಗಳು, ಅಲ್ಲಿಗೆ ಅದನ್ನು ಹ್ಯಾಂಗ್ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ನಾನು ಎಸ್ದಿಲ್ಲ, ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಸೊ ಹೀಗೆ ನೀವು ರೆಗ್ಯುಲರಾಗಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾ ಹೋದರೆ ನನ್ನ ಗಾರ್ಡನಲ್ಲಿ ನಾನು ಏನೇನು ಬೆಳೆಸ್ತಾ ಇದ್ದೀನಿ, ಹೇಗೆ ಬೆಳೆಸ್ತಾ ಇದ್ದೀನಿ, ಆ್ಯಂಡ್ ಏನೇನನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಯೂಟಿಲೈಸ್ ಮಾಡಿಕೊಂಡು ಬೆಳೆಸ್ತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇದರಿಂದ ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಬೆಳ್ಕೋಬೋದು. ತರಕಾರಿಗೆ ಅಂತಲೇ ಎಷ್ಟೆಷ್ಟೋ ಖರ್ಚಾಗುತ್ತೆ, ಅದ್ರ ಬದಲು ನಾವೇ ಮನೇಲಿ ಬೆಳ್ಕೋಬಹುದು. ಸೊ ಆ ಮಣ್ಣೆಲ್ಲ ತಂದಿದ್ದೆಲ್ಲ ಖಾಲಿ ಆಯಿತು. ಸೊ ನಾನು ಮತ್ತೊಮ್ಮೆ ವರ್ಮಿ ಕಂಪೋಸ್ಟು ಮತ್ತು ನಾರ್ಮಲ್ ಮಣ್ಣು ಎರಡನ್ನೂ ತಂದುಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಎರಡೂ ಕೂಡ ಈಕ್ವಲಾಗಿ ಸಿಗುತ್ತೆ ಅಂತ ಹೇಳಿದ್ರೆ ಎರಡನ್ನೂ ಕೂಡ ಈಕ್ವಲಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು, ಮಣ್ಣು ಮತ್ತು ವರ್ಮಿ ಕಂಪೋಸ್ಟನ್ನ. ಸೊ ನನ್ನ ಹತ್ರ ವರ್ಮಿ ಕಂಪೋಸ್ಟ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾನು ಸ್ವಲ್ಪ ತೊಗೋತಾ ಇದ್ದೀನಿ ಅಷ್ಟೇ. ಸೊ ನೋಡಿದ್ರಲ್ಲ ಎಷ್ಟು ಸೀಡ್ಸ್ ಇದೆ ಅಂತ. ಸೊ ಇಷ್ಟು ಸೀಡ್ಸ್ಗಳನ್ನ ಫ್ಲವರ್ಸು ಮತ್ತು ತರಕಾರಿ ಸೀಡ್ಸ್ನೆಲ್ಲ ಈ ರೀತಿ ಎಲ್ಲ ವೇಸ್ಟೇಜ್ ಬಾಟ್ಲುಗಳಿಗೆ ಡಬ್ಬಗಳಿಗೆ ಹಾಕಿ ಇಟ್ಟಿದ್ದೀನಿ. ಸೊ ಎಷ್ಟು ಬೇಗ ಗ್ರೋ ಆಗುತ್ತೆ ಅಂತ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಸೊ ಇದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೂ ಕೂಡ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಸೊ ಎಲ್ಲ ಡಬ್ಬಕ್ಕೂ ತುಂಬಿಟ್ಬಿಟ್ಟು ಇದಕ್ಕೆ ನೀರನ್ನ ಡೈಲಿ 2 ಟೈಮ್ಸ್ ಸ್ಪ್ರೇ ಮಾಡ್ತೀನಿ. ಸೊ ಇದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೋತಾ ಇರ್ತೀನಿ. ದಯವಿಟ್ಟು ರೆಗ್ಯುಲರಾಗಿ ವಾಚ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಇದರ ಪಾರ್ಟ್ 2 ವಿಡಿಯೋನ ನಾನು ಮತ್ತೆ ಮಾಡ್ತೀನಿ ಇದು ಗ್ರೋ ಆಗಿರೋದ್ರ ಬಗ್ಗೆ. ಸೊ ಪ್ಲೀಸ್ ಇಷ್ಟು ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಾನು ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ.